ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಿಯೋಗ ಪ್ರಾರ್ಥನೆಯ 5ನೆಯ ದಿನವಾಗಿದೆ. ಬಹಳ ಸಂತೋಷದಿಂದ ಕಳೆದ 4 ದಿನ ದೇವರ ವಾಕ್ಯವನ್ನು ಆಲಿಸಿ ನಿಯೋಗದಿಂದ ಪ್ರಾರ್ಥಿಸಿದ್ದೇವೆ. ದೇವರು ಎಲ್ಲರನ್ನೂ ಅನುಗ್ರಹಿಸಿದ್ದಾರೆ. ಈ ವಾಕ್ಯ ನಿಮ್ಮ ಮನೆಯಲ್ಲಿ ಮೊಳಗುತ್ತಿರುವುದೇ ದೇವರ ಪದ್ಧತಿಯಾಗಿದೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಸಮೃದ್ಧಿಯಾಗಿ ಅನುಗ್ರಹಿಸುತ್ತಾರೆ. ಇಂದು ವಾಕ್ಯ ಆಲಿಸುವಾಗ ನಾವು ನಿಯೋಗ ಪ್ರಾರ್ಥನೆಯಲ್ಲಿ ಪ್ರಥಮವಾಗಿ ಆಲಿಸಿದ ವಾಕ್ಯವನ್ನು ಪುನಃ ಧ್ಯಾನಿಸುತ್ತೇವೆ. ಲೂಕನ ಶುಭ ಸಂದೇಶ 15ನೇ ಅಧ್ಯಾಯ 11ರಿಂದ. ಅಲ್ಲಿ ದುಂದುಗಾರ ಮಗನ ಸಾಮರ್ಥ್ಯಾಗಿದೆ ಅಂದು ನಾವು ಆಲಿಸಿದ್ದು. ಇಂದು ನಾವು ಆಲಿಸುವುದು ಅದೇ ದುಂದುಗಾರ ಮಗನ ಸಾಮರ್ಥ್ಯಲ್ಲಿ 20ರಿಂದ 22ರವರೆಗೆ ವಾಕ್ಯಗಳು. ಆ ತಂದೆಯ ಹತ್ತಿರ ಹಿಂದಿರುಗಿ ಬಂದ ಮಗನ ಕರಗಳಲ್ಲಿ ತಂದೆ ಶ್ರೇಷ್ಠವಾದ ಉಡುಗೊರೆಯನ್ನು ನೀಡಿದರು. ದೇವರ ಹತ್ತಿರ ಹಿಂದಿರುಗಿ ಬರುವವರನ್ನು ದೇವರು ಇಂದು ಶ್ರೇಷ್ಠವಾದ ಉಡುಗೊರೆಯನ್ನು ನೀಡಿ ಅನುಗ್ರಹಿಸುತ್ತಾರೆ. ನಮಗೆ ದೇವರ ವಾಕ್ಯವನ್ನು ಆಲಿಸೋಣ. ಅಂತೆಯೇ ಎದ್ದು ತಂದೆಯ ಬಳಿಗೆ ಹೊರಟ. ಮಗನು ಇನ್ನೂ ಅಷ್ಟು ದೂರದಲ್ಲಿ ಇರುವಾಗಲೇ ತಂದೆ ನೋಡಿದ. ಆತನ ಹೃದಯ ಕನಿಕರದಿಂದ ಕರಗಿ ಹೋಯಿತು. ಓಡಿ ಹೋಗಿ ಮಗನನ್ನು ಬಿಗಿಯಾಗಿ ತಬ್ಬಿಕೊಂಡು ಮುತ್ತಿಟ್ಟ. ಆದರೂ ಮಗನು, ಅಪ್ಪ, ದೇವರಿಗೂ ನಿಮಗೂ ವಿರೋಧವಾಗಿ ಪಾಪ ಮಾಡಿದ್ದೇನೆ, ನಿಮ್ಮ ಮಗ ನೆನೆಸಿಕೊಳ್ಳುವ ಯೋಗ್ಯತೆಯೂ ನನಗಿಲ್ಲ ಎಂದ. ತಂದೆಯಾದರೂ ಆಳುಗಳನ್ನು ಕರೆದು ಅತ್ಯುತ್ತಮವಾದ ಅಂಗಿಯನ್ನು ತಕ್ಷಣವೇ ತಂದು ಇವನಿಗೆ ತೊಡಿಸಿರಿ, ಬೆರಳಿಗೆ ಉಂಗುರವನ್ನು ತೊಡಿಸಿರಿ, ಕಾಲಿಗೆ ಪಾದರಕ್ಷೆಯನ್ನು ಮೆಟ್ಟಿಸಿರಿ. ಪ್ರಿಯರೇ, ನಿಯೋಗ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವ ನೀವು ದೇವರ ಹತ್ತಿರ ಓಡಿ ಬಂದವರಾಗಿದ್ದೀರಾ. ನೀವು ದೇವರನ್ನು ಅರಿಯಲು ಶ್ರಮಿಸಿದ್ದು, ವಾಕ್ಯವನ್ನು ಆಲಿಸುವುದು, ದೇವರು ಅದನ್ನು ನೋಡುತ್ತಿದ್ದಾರೆ. ದೇವರ ಹತ್ತಿರ ಬರುವವರನ್ನು ದೇವರು ದೂರ ಇಡುವುದಿಲ್ಲ, ತಳ್ಳಿ ಬಿಡುವುದಿಲ್ಲ. ಹತ್ತಿರ ಬಂದು ತಬ್ಬಿ ಹಿಡಿಯುತ್ತಾರೆ. ನೀವು ದೇವರ ವಾಕ್ಯ ಆಲಿಸುವ ಕುಟುಂಬವಲ್ಲವೇ? ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಬರೆದು ಇಡುವವರಲ್ಲವೇ? ಉಪವಾಸದಿಂದ ಪ್ರಾರ್ಥಿಸುವವರಲ್ಲವೇ? ನಿಮ್ಮನ್ನು ದೇವರು ತಬ್ಬಿ ಹಿಡಿದು ಹೃದಯದಲ್ಲಿ ಇಡುತ್ತಾರೆ. ಒಮ್ಮೆಯೂ ದೂರ ತಳ್ಳುವುದಿಲ್ಲ. ದೇವರ ಹತ್ತಿರ ನಿಮಗೊಂದು ಸ್ಥಾನವಿದೆ. ಪ್ರಿಯರೇ, ದೇವರ ಸನ್ನಿಧಿ ಬರುವವರನ್ನು ಜೀವನದಲ್ಲಿ ದೇವರು ಶ್ರೇಷ್ಠವಾದ ಉಡುಗೊರೆಯನ್ನು ನೀಡುತ್ತಾರೆ. ನಾವು ಬರೆದು ಇಟ್ಟ ನಿಯೋಗದ ಮೇಲೆ ಒಂದು ಅನುಗ್ರಹ ಬರುವುದನ್ನು ಶ್ರೇಷ್ಠವಾಗಿ ಆಗಿರುತ್ತದೆ. ನಾವು ಸೋತು ಹೋದ್ವಿ, ನಾವು ಹಿಂದೆ ಉಳಿದೆವು ಎಂದು ಹೇಳಲು ದೇವರು ಅನುಮತಿಸುವುದಿಲ್ಲ. ಶ್ರೇಷ್ಠವಾದುದನ್ನು ನಿನ್ನ ಜೀವನದಲ್ಲಿ ನೀಡುತ್ತಾರೆ. ದುಂದುಗಾರ ಮಗ ಎಷ್ಟು ನಾಶವಾಗಿದ್ದನು, ಆದರೆ ಅವನ ಜೀವನದಲ್ಲಿ ಶ್ರೇಷ್ಠವಾಗಿ ಬಂದಿದ್ದು ತನ್ನ ತಪ್ಪನ್ನು ಪಶ್ಚಾತ್ತಾಪಪಟ್ಟು ದೇವರ ಸನ್ನಿಧಿಗೆ ಬಂದಾಗ ಆಗಿದೆ. ಅವನ ಕಾಲುಗಳಲ್ಲಿ, ಕೈಗಳಲ್ಲಿ, ಶರೀರದಲ್ಲಿ ಎಲ್ಲವೂ ಅತ್ಯುತ್ತಮವಾದ ಉಡುಗೊರೆಗಳು ಬಂದವು. ಒಬ್ಬ ವ್ಯಕ್ತಿ ದೇವರ ಹತ್ತಿರ ಬರುವಾಗ ಅವನ ಜೀವನದಲ್ಲಿ ಅತ್ಯುತ್ತಮವಾದದ್ದು ಬಂದೇ ಬರುತ್ತದೆ. ಹಲ್ಲೆಲೂಯಾ. ನಾವು ಕೇಳದೇ ಇರುವ ಅವಶ್ಯಕತೆಗಳನ್ನು ದೇವರು ನಮಗೆ ನೀಡುತ್ತಾರೆ. ನಿಯೋಗ ಪ್ರಾರ್ಥನೆಯಲ್ಲಿ ಭಾಗವಹಿಸುವ ಒಬ್ಬೊಬ್ಬರಿಗಾಗಿ ಅತ್ಯುತ್ತಮವಾದ ಉಡುಗೊರೆ ದೇವರು ನೀಡುತ್ತಾರೆ. ಅದನ್ನು ನೀಡುವ ಪಿತನಾದ ದೇವರಿದ್ದಾರೆ. ನಿನ್ನ ಜೀವನದಲ್ಲಿ ನೀನು ಆಗ್ರಹಿಸಿದ್ದು ಏನೇ ಆಗಲಿ ಅದು ದೇವರು ನೀಡುತ್ತಾರೆ. ನಮ್ಮ ನಿಯೋಗವನ್ನು ಇಂದು ಆಲಿಸಿದ ವಾಕ್ಯದಲ್ಲಿ ಸೇರಿಸಿ ಇಟ್ಟು ನಿಯೋಗ ಪ್ರಾರ್ಥನೆ ಹೇಳಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಅತ್ಯುತ್ತಮವಾದ ಸಕಲ ಉಡುಗೊರೆಗಳನ್ನು ದೇವರು ನಮಗೆ ನೀಡುತ್ತಾರೆ. ಆಮೇನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೈ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.